ಈಗ ನಮ್ಮದು ಚೀನಾದು ಒಂದು ಕಾಮನ್ ಏನು ಅಂದರೆ ಇಬ್ಬರದು ಒಂದು 140 ಕೋಟಿ ಜನಸಂಖ್ಯೆ ಐತೆ, ಹೆಚ್ಚು ಕಡಿಮೆ ಅಷ್ಟೇ ಸಮವಾಗಿ ಐತೆ. ಆದರೆ ಚೀನಾದ GDP $18 ಟ್ರಿಲಿಯನ್, ನಮ್ಮದು $4 ಟ್ರಿಲಿಯನ್. GDP ಅಂದರೆ ಸುಮ್ಮನೆ ಮೇಲಿರೋ ಲೆಕ್ಕ ಅಲ್ಲ, ಒಬ್ಬೊಬ್ರದ್ದು ಲೆಕ್ಕ. ಅಲ್ಲಿ ಒಬ್ಬೊಬ್ಬನ ಹತ್ರ 4.5 ಅಷ್ಟು ಜಾಸ್ತಿ ದುಡ್ಡು ಇರ್ತದೆ ನಮ್ಮ ಹತ್ರ ಇರೋಷ್ಟು. ಅವ್ನು 4.5 ಅಷ್ಟು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾನೆ. ಇಲ್ಲಿ ಮಾಮೂಲಿ ಕೂಲಿ ಮಾಡೋನು 8,000 10,000 ಸಾವಿರ ದುಡಿತಾ ಇದ್ರೆ ಅಲ್ಲಿ 45,000 50,000 ಕೂಲಿ ಮಾಡೋನು ದುಡಿತಾ ಇರ್ತಾನೆ. ಇಲ್ಲಿ ಇಂಜಿನಿಯರ್ ಒಂದು 20,000 30,000 ಸಾವಿರ ಸಂಬಳ ತಗೋತಾ ಇದ್ರೆ ಅಲ್ಲಿ 1.5 ಲಕ್ಷ ಸಂಬಳ ತಗೋತಾ ಇರ್ತಾನೆ. GDP ಅಂದರೆ ಡೈರೆಕ್ಟು ಒಬ್ಬೊಬ್ಬ ಎಷ್ಟು ಇದು ಮಾಡ್ತಾನೆ ಅಂತ. ಆಮೇಲೆ ಇಲ್ಲಿ ಕೆಲವರು ಜಾಸ್ತಿ ದುಡ್ಡು ಮಾಡಿರೋರು ಇರ್ತಾರೆ, ಆದರೆ ಅಲ್ಲಿ ಅದು ಜನರ ಹತ್ರ ಶೇರ್ ಆಗೈತೆ. ಅದ್ರ ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬನ ಹತ್ರ 6-7 ಜಾಸ್ತಿ ದುಡ್ಡು ಇರ್ತದೆ ನಮಗೂ ಅವನಿಗೂ. ಚೀನಾ ತೀರಾ ಡೆವಲಪ್ ಆಗೋಗೈತೆ. ಅವ್ರು ಹೇಳ್ದಂಗೆ ಅದು ಕಮ್ಯುನಿಸ್ಟು ಈ ಥರದ್ದಲ್ಲ, ಅದು ಫುಲ್ಲು ಪ್ರಾಪರ್ ಸೆಲೆಕ್ಷನಲ್ಲಿ ಯಾರು ಬೆಸ್ಟ್ ಇವ್ರು ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಅಂತ.